Today we discuss about the chapter circles. Dear students, ನಾವಿವತ್ತು ಸರ್ಕಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸರ್ಕಲ್ಸ್ ಯಾವ್ಯಾವ ರೀತಿಯಾದಂತಹ MCQ ಕ್ವಶನ್ಸ್ ಬರುತ್ತೆ. ಫಸ್ಟ್ ನೋಡಿ, ಸರ್ಕಲ್ಸಲ್ಲಿರುವಂಥ ಕೆಲವೊಂದು ಟರ್ಮ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಸರ್ಕಲ್ಸ್, ಫಸ್ಟು ನೋಡಿ, this is a circle with the center O. This is radius R. AB is the diameter, which diameter means it is a line which passing through the origin, passing through the center, then it is called diameter, or it is a largest chord of the circle which passes through the origin, then it is called diameter. OP is the radius, the distance between the center and any point on the circle. ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ. ನೆಕ್ಸ್ಟ್ ಒನ್ ಕಾರ್ಡ್. ದಿಸ್ ಈಸ್ ಎ ಕಾರ್ಡ್. XY is a chord. ಫಸ್ಟು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ಯಾಂಜೆಂಟ್ ಆ್ಯಂಡ್ ಸೀಕೆಂಟ್? ಇದರಲ್ಲಿ ಎರಡು ಟರ್ಮ್ಸ್ ಬರುತ್ತೆ, ಒಂದು ಟ್ಯಾಂಜೆಂಟು, ಇನ್ನೊಂದು ಸೀಕೆಂಟ್. ನೋಡಿ, ಈಗ ಒಂದು ಸರ್ಕಲ್ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನಾವು ಎಷ್ಟೊಂದು ಲೈನ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಹೋದಾಗ ಈ ರೀತಿ ನಮಗೆ ಬರ್ತಾ ಇದೆ. ನೋಡಿ, AB, P, MN, XY, LM, LO, etc. ನೆಕ್ಸ್ಟ್ CD. ನೋಡಿ, ಇಲ್ಲಿ ಈ ಎಲ್ಲವನ್ನೂ ನೋಡ್ತಾ ಹೋದರೆ ನೋಡಿ, ಇವೆಲ್ಲ ಸ್ಟ್ರೈಟ್ ಲೈನ್ಸೇ. ಆದರೆ ಈ CD ಅನ್ನೋ ಲೈನು ಏನಾಗಿದೆ, ಸರ್ಕಲ್ಸ್ನ ಒಂದು ಪಾಯಿಂಟಲ್ಲಿ ಟಚ್ ಮಾಡಿದೆ, ಅಂದರೆ ಈ ಪಾಯಿಂಟಲ್ಲಿ ಟಚ್ ಮಾಡಿದೆ. ಅದೇ ಥರ AB, ಈ ಲೈನ್ ಏನಾಗಿದೆ, P ಪಾಯಿಂಟಲ್ಲಿ ಟಚ್ ಆಗಿದೆ. ಅಂದರೆ ದ ಸ್ಟ್ರೈಟ್ ಲೈನ್ ವಿಚ್ ಟಚಸ್ ದ ಸರ್ಕಲ್ ಇನ್ ಒನ್ ಪಾಯಿಂಟ್, ದ ಸ್ಟ್ರೈಟ್ ಲೈನ್ which touches the circle in one point, then it is called tangent. Tangent means ಯಾವುದೇ ಒಂದು ಲೈನು ಸರ್ಕಲ್ನ ಒಂದು ಪಾಯಿಂಟಲ್ಲಿ ಟಚ್ ಮಾಡಿದರೆ ಅದನ್ನು ಟ್ಯಾಂಜೆಂಟ್ ಅಂತ ಕರಿತೀವಿ. ಯಾವುದೇ ಒಂದು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದರೆ, ನೋಡಿ, ಎ ಲೈನ್ which intersects the circle at 2 points is called secant. Secant ಅನ್ನೋದು ನೋಡಿ, MN is a straight line which can be extended on both the sides. It touches the circle at 2 points. ನೋಡಿ, 2 ಪಾಯಿಂಟ್ಸಲ್ಲಿ ಟಚ್ ಮಾಡಿದೆ. ಅದೇ ಥರ XY, ಅದು ಅಷ್ಟೇ 2 ಪಾಯಿಂಟ್ಸಲ್ಲಿ ಟಚ್ ಮಾಡಿದೆ. LO, ಇದು ಅಷ್ಟೇ 2 ಪಾಯಿಂಟ್ಸಲ್ಲಿ ಟಚ್ ಮಾಡಿದೆ. ಆದರೆ CD ಮತ್ತು AB ಬಿಟ್ಟು ಉಳಿದ ಎಲ್ಲ 3 ಲೈನ್ಸ್ ಏನಾಗಿದ್ದಾವೆ, 2 ಪಾಯಿಂಟ್ಸ್ನಲ್ಲಿ ಟಚ್ ಮಾಡಿದೆ. ಅಂದರೆ ಸರ್ಕಂಫರೆನ್ಸ್ನ 2 ಪಾಯಿಂಟ್ಸಲ್ಲಿ ಟಚ್ ಆಗಿರ್ತವೆ. ಹಾಗಾಗಿ ಅಂತಹ ಲೈನ್ಸ್ನ ಏನಂತ ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ. 1 ಪಾಯಿಂಟಲ್ಲಿ ಮಾತ್ರ ಟಚ್ ಆದರೆ ಅದನ್ನು ಟ್ಯಾಂಜೆಂಟ್ ಅಂತ ಕರಿತೀವಿ. ಇದು ಇದರ ಡಿಫ್ರೆನ್ಸು.
ಈಗ ಸೀಕೆಂಟು ಟ್ಯಾಂಜೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ಮೇಲೆ ನಾವು ಇನ್ನೊಂದು ಕೆಲವೊಂದು ವಿಷಯ ಹೇಳಬೇಕಾಗುತ್ತೆ. ನೋಡಿ, ಇದನ್ನು ಸರ್ಕಲ್ ಅಂತ ಅಂದ್ಕೊಂಡ್ರೆ ಇದರಲ್ಲಿ ಬರೋವಂತಹ ಫಸ್ಟ್ ಥಿಯರಮ್ ಏನು ನೋಡಿ, ಯಾವುದೇ ಒಂದು ರೇಡಿಯಸ್ನ ಡ್ರಾ ಮಾಡಿದರೆ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ನೋಡಿ ದಿಸ್ ಈಸ್ ಎ, ಪಿ ಈಸ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಎ ಬಿ ಈಸ್ ಎ tangent, APB is a tangent, O is the radius, O is the center of the circle, OP is the radius, AB is the tangent. The radius is always perpendicular to tangent. ನಾವು ಇದನ್ನೊಂದು ತಿಳ್ಕೋಬೇಕು, ರೇಡಿಯಸ್ ಯಾವಾಗಲೂ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ OPB is equal to 90 degree. OPA is equal to OPB is equal to 90 degree. ಇದು ನಮ್ಮ ಫಸ್ಟು ಇದರಲ್ಲಿ ತಿಳ್ಕೊಬೇಕಾದಂತಹ ಥಿಯರಮ್ಮು. ಇನ್ನೂ ಒಂದು ಬರುತ್ತೆ ನಿಮಗೆ ಸೆಕೆಂಡ್ ಥಿಯರಮ್ಮು. ಏನಂತ, ಒಂದು ಸರ್ಕಲ್ನಲ್ಲಿ ನಾವು ನೋಡಿ, ಇದು ಎಕ್ಸ್ಟೀರಿಯರ್ ಪಾಯಿಂಟ್ ಅಂದರೆ ಎಕ್ಸ್ಟರ್ನಲ್ ಪಾಯಿಂಟು, ಇದು ಇಂಟರ್ನಲ್ ಪಾಯಿಂಟು. ನೀವು ಇಂಟರ್ನಲ್ ಪಾಯಿಂಟು ಮತ್ತು ಎಕ್ಸ್ಟರ್ನಲ್ ಪಾಯಿಂಟು ಮತ್ತು ಇದು ಇಂಟೀರಿಯರ್ ಆನ್ ದ ಸರ್ಕಲ್. ನೋಡಿ ಇಲ್ಲಿ ಇದು ಒಂದು ಸರ್ಕಲಲ್ಲಿ ನೋಡಿ, ಯಾವುದೇ ಒಂದು ಪಾಯಿಂಟು ಸರ್ಕಲ್ನ ಒಳಗಡೆ ಇದ್ದಾಗ ನಾವು ಅದ್ರ ಮುಖಾಂತರ ಏನಾದರೂ ಒಂದು ಲೈನ್ ಎಳೆದ್ರೆ ಅದು ಟ್ಯಾಂಜೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದೇನಾಗಿರುತ್ತೆ, ಸೀಕೆಂಟ್ನ ಕನ್ಸ್ಟ್ರಕ್ಟ್ ಮಾಡ್ಬೋದೇ ಹೊರತು ಆ ಪಾಯಿಂಟ್ನ ಮುಖಾಂತರ ಯಾವುದೇ ಟ್ಯಾಂಜೆಂಟ್ನ ಡ್ರಾ ಮಾಡೋಕ್ಕಾಗಲ್ಲ. ದ ಪಾಯಿಂಟ್ ಆನ್ ದ ಸರ್ಕಲ್, ದ ಪಾಯಿಂಟ್ ಇನ್ಸೈಡ್ ದ ಸರ್ಕಲ್, ದೇರ್ ಈಸ್ ನೋ ಟ್ಯಾಂಜೆಂಟ್ ಡ್ರಾನ್ ಟು ದ ಸರ್ಕಲ್. ಯಾವುದೇ ಒಂದು ಪಾಯಿಂಟ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಸರ್ಕಲ್, ನೋ ಟ್ಯಾಂಜೆಂಟ್ ಡ್ರಾನ್ ಟು ದ ಸರ್ಕಲ್. ಸರ್ಕಲ್ಗೆ ಯಾವುದೇ ಟ್ಯಾಂಜೆಂಟ್ನ ಡ್ರಾ ಮಾಡೋಕ್ಕಾಗಲ್ಲ. ಅಟ್ ದ ಪಾಯಿಂಟ್ ಆನ್ ದ ಸರ್ಕಲ್, ಅಂದರೆ ಆ ಒಂದು ಪಾಯಿಂಟ್ ಏನಾಗಿದೆ ಸರ್ಕಲ್ನ ಮೇಲೆ ಇದ್ದರೆ ಅಥವಾ ಆ ಸರ್ಕಲ್ನ ಸರ್ಕಂಫರೆನ್ಸ್ ಮೇಲೆ ಇದ್ದರೆ ಆವಾಗ ನಾವೇನು ಮಾಡ್ಬೋದು, ವಿ ಕ್ಯಾನ್ ಡ್ರಾ ಒನ್ ಟ್ಯಾಂಜೆಂಟ್ ಡ್ರಾನ್ ಅಟ್ ದಟ್ ಪಾಯಿಂಟ್. ಅಂದರೆ ಆ ಪಾಯಿಂಟ್ ಮುಖಾಂತರ ಒಂದು ಟ್ಯಾಂಜೆಂಟ್ನ ನಾವು ಡ್ರಾ ಮಾಡ್ಬೋದು. ಅಂದರೆ ಯಾವ ಪಾಯಿಂಟ್ ಎಲ್ಲಿ ಸರ್ಕಲ್ ಮೇಲೆ ಯಾವ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ ಮುಖಾಂತರ ಒಂದು ಟ್ಯಾಂಜೆಂಟ್ನ ನಾವು ಡ್ರಾ ಮಾಡ್ಬೋದು. ನೋಡಿ ಈ ಥರ ಡ್ರಾ ಮಾಡ್ತೀವಿ. ದ ಪಾಯಿಂಟ್ ಈಸ್ ಔಟ್ಸೈಡ್ ದ ಸರ್ಕಲ್, ಅಂದರೆ ಆ ಸರ್ಕಲ್ನ ಹೊರಗಡೆ ಇದೆ. ಈಗ ಇದ್ರ ಮುಖಾಂತರ ನಾವು ಎಷ್ಟು ಟ್ಯಾಂಜೆಂಟ್ನ ಡ್ರಾ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಟೋಟಲ್ಲು ನಾವೇನು ಮಾಡ್ಬೋದು, P and PB ಆರ್ ದಿ ಟೂ ಟ್ಯಾಂಜೆಂಟ್ಸ್ ಡ್ರಾನ್ to the circle from point P or external point. ಅಂದರೆ the point is exterior to the circle. ಅಂದರೆ ಸರ್ಕಲಿಂದ ಹೊರಗಡೆ ಇದ್ದಾಗ ನಾವು ಆ ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ಸ್ನ ಸರ್ಕಲ್ಗೆ ಎಳಿಬೋದಾಗುತ್ತೆ. ಈಗ ಪಾಯಿಂಟು ಸರ್ಕಲ್ನ ಒಳಗಡೆ ಇದ್ದರೆ ಒಂದು ಟ್ಯಾಂಜೆಂಟ್ ಎಳೆಯೋಕ್ಕಾಗಲ್ಲ. ಆ ಪಾಯಿಂಟು ಸರ್ಕಲ್ನ ಮೇಲ್ಗಡೆ ಇದ್ದರೆ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ಬೋದು. ಆ ಪಾಯಿಂಟು ಸರ್ಕಲಿಂದ ಹೊರಗಡೆ ಇದ್ದಾಗ ನಾವು ಆ ಸರ್ಕಲ್ಗೆ ಎರಡು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ಬರುತ್ತಾ ಹೋಗುತ್ತೆ. ಇದು ನಾವು ತಿಳ್ಕೊಬೇಕಾದ್ದು. ಮತ್ತು ಇನ್ನೊಂದೇನೆಂದರೆ, ಈ ಎಕ್ಸ್ಟರ್ನಲ್ ಪಾಯಿಂಟು ಸರ್ಕಲ್ ನೋಡಿ, ಇದು ಸರ್ಕಲ್ಲು, ಇದು ಪಾಯಿಂಟ್ P. ಇಲ್ಲಿಂದ ನಾವು ಎರಡು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ನೋಡಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು O, ಇದು A ಅಂದ್ಕೊಳ್ಳೋಣ, ಇದು B ಅಂದ್ಕೊಳ್ಳೋಣ. ಇವಾಗ ಈ ಎಕ್ಸ್ಟರ್ನಲ್ ಪಾಯಿಂಟಿಂದ ಸರ್ಕಲ್ಗೆ ಎಳೆದಿರೋವಂಥ ಎರಡೂ ಟ್ಯಾಂಜೆಂಟ್ಸ್ನ ಲೆಂತ್ ಸೇಮ್ ಇರುತ್ತೆ. ಅಂದರೆ P Aನ ಉದ್ದ ಎಷ್ಟಿರುತ್ತೋ, ಇದು 8 ಸೆಂಟಿಮೀಟರ್ ಇದ್ದರೆ ಈ BP ಅನ್ನೋದು 8 ಸೆಂಟಿಮೀಟರ್ ಇರುತ್ತೆ. ಅದೇ ಥರ ಇದು ರೇಡಿಯಸ್ಸು, ಇದು ರೇಡಿಯಸ್, ಅದು ಎರಡು ಸೇಮ್ ಇರುತ್ತೆ. ಜೊತೆಗೆ ಇಲ್ಲೊಂದು ಲೈನ್ ಎಳೆದ್ರೆ ಅದು ಏನಾಗುತ್ತೆ, ಹೈಪಾಟಿನಿಯಸ್ ಆಗುತ್ತೆ. ಯಾಕೆಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ ಇನ್ನೊಂದು ಸರಿ ಬರಿತೀನಿ ಇದನ್ನು ನೋಡಿ.
ಈ ಥರ ಎಳೆದಿದ್ದೀವಿ. ದಿಸ್ ಈಸ್ ಪಾಯಿಂಟ್ ಪಿ, ದಿಸ್ ಈಸ್ ಎ, ದಿಸ್ ಈಸ್ ಬಿ. ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರು, ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್. ಓಕೆ, ಇದು 90 ಇರುತ್ತೆ, ಇದು 90 ಇರುತ್ತೆ. ಇದರಲ್ಲಿ ಇನ್ನೇನು ಕೇಳ್ಬೋದು ಅಂದರೆ ನೋಡಿ ಈ ಟ್ಯಾಂಜೆಂಟು ಮತ್ತು ಈ ಟ್ಯಾಂಜೆಂಟ್ ಎರಡೂ ಏನಾಗಿರ್ತವೆ, ಒಂದು 80 ಡಿಗ್ರಿ ಆ್ಯಂಗಲ್ನ ಕನ್ಸ್ಟ್ರಕ್ಟ್ ಮಾಡಿರುತ್ತೆ. ಅಂದರೆ ದ ಆ್ಯಂಗಲ್ ಬಿಟ್ವೀನ್ ಟೂ ಟ್ಯಾಂಜೆಂಟ್ಸ್ ಈಸ್ 80 ಡಿಗ್ರಿ ಅಂತ ಕೇಳಿದರೆ ಅದರ ಆಪೋಸಿಟ್ ಅಂದರೆ ಎ ಒ ಬಿ ಆ್ಯಂಗಲ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಅವಾಗ ಏನು ಮಾಡಬೇಕು, ಇದು ಕೂಡಿದರೆ ನಮ್ಗೆ 180 ಬರಬೇಕು. ಅದೇ ಥರ ಇದು ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ ಎ ಒ ಬಿ ಪಿ ಅನ್ನೋದು. ಹಾಗಾಗಿ ಇದು 90 ಇದು 90 ಇರೋದ್ರಿಂದ ಇವೆರಡು ಆ್ಯಡ್ ಮಾಡಿದರೆ ನಮಗೆ 180 ಬರುತ್ತೆ. ಇವೆರಡು ಆ್ಯಡ್ ಮಾಡಿದರೆ 180 ಬರುತ್ತೆ. ಅದೇ ಥರ ಇವೆರಡು ಆ್ಯಡ್ ಮಾಡಿದ್ರು 180 ಬರುತ್ತೆ. ಅಂದರೆ ಇದು 100 ಇದ್ದಂಗೆ. ಅದೇ ಥರ ಇಲ್ಲೊಂದು ಲೈನ್ ಎಳೆದುಬಿಟ್ರೆ ಈ ದಟ್ ಲೈನ್ ಒ ಪಿ ಇದು ಹೈಪಾಟಿನಿಯಸ್ ಆಗುತ್ತೆ. ಜೊತೆಗೆ ಈ ಲೈನ್ ಏನು ಮಾಡುತ್ತೆ, ಕರೆಕ್ಟಾಗಿ ಇದು ಮತ್ತು ಇದನ್ನು ಅರ್ಧ ಭಾಗ ಮಾಡುತ್ತೆ. ಅಂದರೆ ಆ ಒಂದು ಆ್ಯಂಗಲ್ನ ಬೈಸೆಕ್ಟ್ ಮಾಡುತ್ತೆ. ಅಂದರೆ ಈ ಆ್ಯಂಗಲ್ 40 ಇರುತ್ತೆ, ಇದು 40. ಅದೇ ಥರ ಇದು 50 ಇರುತ್ತೆ, ಇದು 50 ಇರುತ್ತೆ. ಅಂದರೆ ಈ ಆ್ಯಂಗಲ್ನೂ ಬೈಸೆಕ್ಟ್ ಮಾಡುತ್ತೆ, ಓನು ಬೈಸೆಕ್ಟ್ ಮಾಡುತ್ತೆ, ಪಿನೂ ಬೈಸೆಕ್ಟ್ ಮಾಡುತ್ತೆ. ಈ ರೀತಿ ಕೇಳ್ತಾ ಇರ್ತಾರೆ. ಒಂದು ಆ್ಯಂಗಲ್ಲು ಅಂದರೆ ಎ ಪಿ ಬಿ ಅಂದರೆ ಇದು ಪೂರ್ತಿ ಆ್ಯಂಗಲ್ ಕೊಟ್ಬಿಟ್ಟು, ಇದು ಪೂರ್ತಿ ಆ್ಯಂಗಲ್ಲು ಎಷ್ಟು 80 ಡಿಗ್ರಿ ಅಥವಾ 100 ಡಿಗ್ರಿ ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ಕೊಟ್ಬಿಟ್ಟು ಇದನ್ನು ಮಾತ್ರ ಕೇಳ್ತಾರೆ ಅವರು, ಪಿ ಒ ಎ ಅಂದರೆ ಈ ಆ್ಯಂಗಲ್ ಮಾತ್ರ ಕೇಳ್ತಾರೆ. ಆವಾಗ ನೀವು ಅಂದ್ಕೋಬೇಕು 100 ಮತ್ತು ಇದು ಕೂಡಿದರೆ 80, ಇದು ಪೂರ್ತಿ 80 ಬರುತ್ತೆ. 80ನಲ್ಲಿ ಅರ್ಧ ಎಷ್ಟು, 40. ಓಕೆ, ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಧ ಕೇಳಿದಾಗ ನಾವು ಈ ರೀತಿ ಮಾಡಬೇಕಾಗುತ್ತೆ. ಈಗ ನೋಡಿ ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಇದ್ದಾವೆ, ಅವನ್ನ ನಾವು ಸಾಲ್ವ್ ಮಾಡೋಣ. ನೋಡಿ ಥರ್ಡ್ ಒನ್, ಎ ಸರ್ಕಲ್ ಹ್ಯಾಸ್ ಎ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಈಸ್. ಅಂದರೆ ಒಂದು ಸರ್ಕಲ್ಗೆ ಎಷ್ಟು ನಾವು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ನೋಡಿ ಆ ಸರ್ಕಲಲ್ಲಿ ಒಂದು ಪಾಯಿಂಟ್ ಅಂತ ಕೊಟ್ಟಿದ್ದಿದ್ದರೆ ನಾವು ಒಂದೇ ಟ್ಯಾಂಜೆಂಟ್ ಅಂತ ಹೇಳ್ಬೋದು. ಎ ಸರ್ಕಲ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಟ್ ಒನ್ ಪಾಯಿಂಟ್ ಅಂತ ಕೊಟ್ಟಿದ್ರೆ, ದ ಪಾಯಿಂಟ್ ಆನ್ ದ ಸರ್ಕಲ್ ಅಂತ ಇದ್ದಿದ್ರೆ ನಾವೇನು ಮಾಡ್ತಿದ್ವಿ, ಒಂದೇ ಒಂದು ಟ್ಯಾಂಜೆಂಟ್ ಅಂತ ಹೇಳ್ತಿದ್ವಿ. ಆದರೆ ಎ ಸರ್ಕಲ್ ಹ್ಯಾಸ್ ಅಂದಾಗ ನೋಡಿ ಒಂದೊಂದು ಎಷ್ಟು ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇದ್ದಾವೆ. ಹಾಗಾಗಿ ನಾವು ಇನ್ಫೈನೈಟ್ ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ದ ಸರ್ಕಲ್ ಹ್ಯಾಸ್ infinite number of tangents. Infinite number of tangents can be drawn through the circle. ಸರ್ಕಲ್ ಮುಖಾಂತರ ನಾವು ಇನ್ಫೈನೈಟ್ ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ಹಾಗಾಗಿ ನಾವು ಈ ಕ್ವಶನ್ಗೆ ಇನ್ಫೈನೈಟ್ ಅಂತ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಇದಕ್ಕೆ ಆನ್ಸರ್ ಆಯಿತು. ಎ ಟ್ಯಾಂಜೆಂಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಡ್ಯಾಶ್. ಒಂದು ಟ್ಯಾಂಜೆಂಟು ಸರ್ಕಲ್ನ ಎಷ್ಟು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ. ಇಂಟರ್ಸೆಕ್ಟ್ ಏನು ಮಾಡುತ್ತೆ, ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಅಟ್ ಒನ್ ಪಾಯಿಂಟ್ ಏನು ಮಾಡುತ್ತೆ, ಸರ್ಕಲ್ನ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಅಂದರೆ ಒಂದು ಸರ್ಕಲ್ ಇದೆ, ಈ ಸರ್ಕಲ್ಗೆ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ದೀವಿ. ನೋಡಿ ಇವೆರಡು ಪ್ಯಾರಲಲ್ ಲೈನ್ಸ್. ಈ ಪ್ಯಾರಲಲ್ ಟ್ಯಾಂಜೆಂಟ್ಸ್ದು ರೇಡಿಯಸ್ ಕೊಟ್ಟಿದ್ದಾರೆ 4 ಸೆಂಟಿಮೀಟರು. ಹಾಗಾದರೆ ಇವೆರಡು ಟ್ಯಾಂಜೆಂಟ್ಸ್ನ ಇರುವಂತಹ ದೂರ ಎಷ್ಟು ಡಿಸ್ಟೆನ್ಸ್ ಇದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಟ್ಯಾಂಜೆಂಟ್ಸ್ ಎಷ್ಟಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಇದು 4 ಇದು 4 ಅಂದರೆ 4 + 4 8. ಅಂದರೆ ಎರಡು ಟ್ಯಾಂಜೆಂಟ್ಸು ಪ್ಯಾರಲಲ್ ಆಗಿರೋದ್ರಿಂದ ಅವೆರಡಕ್ಕೂ ನಾವೇನಾದರೂ ಜಾಯಿನ್ ಮಾಡಿದರೆ ಅದು ಡಯಾಮೀಟರ್ ಆಗುತ್ತೆ. ಡಯಾಮೀಟರ್ ಈಸ್ 2 ಟೈಮ್ಸ್ ಆಫ್ ರೇಡಿಯಸ್. 2 × 4 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್. ನೋಡಿ ಇದಕ್ಕೆ ನಾವು 8 ಸೆಂಟಿಮೀಟರ್ ಕೊಡಬೇಕಾಗುತ್ತೆ. ಎ ಸರ್ಕಲ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್. ದ ಟ್ಯಾಂಜೆಂಟ್ಸ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಈಸ್ 8 ಸೆಂಟಿಮೀಟರ್. ನೆಕ್ಸ್ಟ್ ಒನ್ ನೋಡಿ, ಇದರಲ್ಲಿ ಇನ್ನೂ ಏನು ತಿಳ್ಕೋಬೇಕು, ಈ ಸರ್ಕಲ್ ಚಾಪ್ಟರಲ್ಲಿ ಇನ್ನೂ ಯಾವ ಥರ ಕೇಳ್ಬೋದು ಅಂದರೆ ನೋಡಿ, ಒಂದು ಸರ್ಕಲ್ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ನಾವು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ದೀವಿ. ಓಕೆ, ಇದರಲ್ಲಿ ಈ ಥರ ಕೇಳ್ತಾರೆ
ನೋಡಿ ಎ ಪಿ ಎ ಬಿ, ಇದನ್ನು ಎಕ್ಸ್ ವೈ ಅಂತ ಅಂದ್ಕೊಳ್ಳೋಣ, ಇದು ಝೆಡ್. ಓಕೆ, ಈಗ ಎ ಪಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್. ವಾಟ್ ಅಬೌಟ್ ದ ಡಿಸ್ಟೆನ್ಸ್ ಆಫ್ ಪಿ ಬಿ? ನೋಡಿ, ಪಿ ಎ ಅಂದರೆ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಸೇಮ್ ಆಗುತ್ತೆ. ಯಾಕೆ ಹೇಳಿ? ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಯಾಕೆ ಅಂದರೆ ಅವೆರಡೂ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಅಂದರೆ ಯಾವುದೇ ಎಕ್ಸ್ಟರ್ನಲ್ ಪಾಯಿಂಟಿಂದ ಸರ್ಕಲ್ಗೆ ಎಳೆದಿರುವಂಥ ಟ್ಯಾಂಜೆಂಟ್ಸ್ನ ಉದ್ದ ಸೇಮ್ ಇರುತ್ತೆ. ಮತ್ತು ಇದರಲ್ಲಿ ಈ ಥರ ಕೇಳ್ಬೋದು. ಇಲ್ಲ ಅಂದರೆ ನೋಡಿ, ಇನ್ನೊಂದು ಏನು ಕೇಳ್ಬೋದು ಅಂದರೆ ಇದು ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಪಿ ಎನೂ ಟ್ಯಾಂಜೆಂಟೆ, ಪಿ ಬಿನೂ ಟ್ಯಾಂಜೆಂಟೆ, ಎಕ್ಸ್ ವೈನೂ ಟ್ಯಾಂಜೆಂಟೆ. ಆಗ ಪಿ ಎಕ್ಸ್ ವೈ ಇದರ ಪೆರಿಮೀಟರ್ ಕೇಳ್ತಾರೆ. ಪೆರಿಮೀಟರ್ ಆಫ್ ಪಿ ಎಕ್ಸ್ ವೈ ಅಂದರೆ ಅರ್ಥ ಏನು? ಪಿ ಎಕ್ಸ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಪಿ. ಪಿ ಎಕ್ಸ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಪಿ. ಓಕೆ, ಈ ಮೂರು ಸೈಡ್ಸ್ನ ಕೂಡಿದರೆ ನಮಗೆ ಬರುತ್ತೆ. ನೋಡಿ, ಇದರಲ್ಲಿ ಮೂರೂ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಪಿ ಎಕ್ಸು, ಪಿ ವೈ, ಎಕ್ಸ್ ವೈ ಅವು ಮೂರು ಅನ್ನೋನ್ ವ್ಯಾಲ್ಯೂಸೇ. ನಮಗೆ ಗೊತ್ತಿರೋದು ಯಾವುದು? ಎ ಪಿ ಮತ್ತು ಬಿ ಪಿ. ಹಾಗಾಗಿ ಈ ಕೊಟ್ಟಿರೋದನ್ನು ಎ ಪಿ ಮತ್ತು ಬಿ ಪಿ ಕನ್ವರ್ಟ್ ಮಾಡಬೇಕು. ನೋಡಿ, ಪಿ ಎಕ್ಸ್ ಹಾಗೆ ಬರ್ಕೊಳ್ಳೋಣ. ಎಕ್ಸ್ ವೈ ಅಂದ್ರೇನು? ಎಕ್ಸ್ ಝೆಡ್ ಪ್ಲಸ್ ಝೆಡ್ ವೈ. ಇದನ್ನು ಎಕ್ಸ್ ಝೆಡ್ ಪ್ಲಸ್ ಝೆಡ್ ವೈ ಅಂತ ಬರ್ಕೋಬೋದು. ವೈ ಪಿ ಹಾಗೆ ಬರ್ಕೊಳ್ಳೋಣ. ನೋಡಿ, ಪಿ ಎಕ್ಸ್ ಹಾಗೆ ಬರ್ಕೊಳ್ಳೋಣ ಪ್ಲಸ್ ಎಕ್ಸ್ ಝೆಡ್. ನೋಡಿ, ಎಕ್ಸ್ ಝೆಡ್ಡು ಮತ್ತು ಎ ಎಕ್ಸ್ ಎರಡು ಸೇಮ್. ಎ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಝೆಡ್. ಹಾಗಾಗಿ ನಾವೇನು ಮಾಡೋಣ? ಎಕ್ಸ್ ಝೆಡ್ ಬದಲಿಗೆ ಎ ಎಕ್ಸ್ ಬರಿಬೋದು, ಪ್ಲಸ್ ಝೆಡ್ ವೈ ಬದಲಿಗೆ ಬಿ ವೈ ಬರಿಬೋದು. ಯಾಕೆ ಅಂದರೆ ನೋಡಿ, ವೈ ಈಸ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಅಂದ್ಕೊಂಡ್ರೆ ವೈ ಝೆಡ್ ಆ್ಯಂಡ್ ವೈ ಬಿ ಆರ್ ದಿ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್. ದೇರ್ ಫೋರ್ ಅವೆರಡರದ್ದು ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಹಾಗಾಗಿ ವೈ ಝೆಡ್ ಬದಲಿಗೆ ಬಿ ವೈ ಬರ್ಕೋತೀವಿ, ಎಕ್ಸ್ ಝೆಡ್ ಬದಲಿಗೆ ಎ ಎಕ್ಸ್ ಬರ್ಕೋತೀವಿ. ಆವಾಗ ನಮಗೇನಾಗುತ್ತೆ? ಪಿ ಎಕ್ಸ್ ಮತ್ತು ಎ ಎಕ್ಸ್ನ ಕೂಡಿದರೆ ಎ ಪಿ ಬರುತ್ತೆ, ಬಿ ವೈ ಪ್ಲಸ್ ವೈ ಪಿ ಕೂಡಿದರೆ ಬಿ ಪಿ ಬರುತ್ತೆ. ನೋಡಿ, ನಿಮಗೆ ಹೇಗಿದ್ದರೂ ಎ ಪಿ ಅಂದರೂ 12, ಬಿ ಪಿ ಅಂದರೂ 12, ಅಂದರೆ ಅವೆರಡು ಆ್ಯಡ್ ಮಾಡಿದರೆ 24 ಸೆಂಟಿಮೀಟರ್ ಬರುತ್ತೆ. ಈ ರೀತಿ ನಾವು ಅದರ ಪೆರಿಮೀಟರ್ನ ಕಂಡುಹಿಡಿಬೋದು. ಈ ಥರ ಒಂದು ಕ್ವಶನ್ ಕೇಳ್ಬೋದು. ಅದನ್ನು ಬಿಟ್ಟರೆ ಇನ್ನು ಯಾವ ಥರ ಕ್ವಶನ್ ಬರುತ್ತೆ ಅಂದರೆ, ಒಂದು ಸರ್ಕಲ್ಲು ಕೊಟ್ಬಿಟ್ಟು ನೋಡಿ, ಒಂದು ಸರ್ಕಲ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಇದು ನೋಡಿ ಇದು 90 ಇರುತ್ತೆ, ಇದು 90 ಇರುತ್ತೆ. ಇದು ಹೇಗಿದ್ದರೂ ರೇಡಿಯಸ್ಸು. ಇವೆರಡು ಟ್ಯಾಂಜೆಂಟ್ಸು ಪಿ ಎ ಬಿ. ನೋಡಿ, ಇದರಲ್ಲಿ ಏನು ಥರ ಕೇಳ್ಬೋದು ಅಂದರೆ ಅದೇ ಇದ್ರದ್ದು ಆ್ಯಂಗಲ್ ಕೊಟ್ಟಿರ್ತಾರೆ 100 ಡಿಗ್ರಿ ಅಂದ್ಕೊಂಡ್ರೆ ಇದು 80 ಬರುತ್ತೆ. ಅವರು ಏನು ಮಾಡಿಬಿಡ್ತಾರೆ? ಇದನ್ನು ಅರ್ಧ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಇದರ ಅರ್ಧ 50 ಇರುತ್ತೆ, ಇದರ ಅರ್ಧನೂ 50 ಇರುತ್ತೆ. 50 50 100 ಅಂತ. ಇದು 40, ಇದು 40. ಇದನ್ನು ಡಿವೈಡ್ ಆಗುತ್ತೆ. ಈ ಲೈನು ಒ ಪಿ ಅನ್ನೋ ಲೈನ್ ಏನು ಮಾಡುತ್ತೆ? ಕರೆಕ್ಟಾಗಿ ಅರ್ಧ ಭಾಗ ಮಾಡುತ್ತೆ. ಅಂದರೆ ಓನು ಬೈಸೆಕ್ಟ್ ಮಾಡುತ್ತೆ, ಪಿನೂ ಬೈಸೆಕ್ಟ್ ಮಾಡುತ್ತೆ. ಈ ಥರ ಕೇಳ್ತಾರೆ. ಅಂದರೆ ಎ ಒ ಬಿ ಕೊಟ್ಬಿಟ್ಟು ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಕೊಟ್ಬಿಟ್ಟು ನಿಮಗೇನಂತ ಕೇಳ್ಬೋದು? ಒ ಪಿ ಎ ಅಂದರೆ ಈ ಆ್ಯಂಗಲ್ನ ಕೇಳ್ಬೋದು. ಇದು 70 ಇದೆ ಅಂದರೆ ಇದೆಷ್ಟಿರುತ್ತೆ? 110. ಟೋಟಲ್ 110 ಇರುತ್ತೆ. ಅದರ ಅರ್ಧ ಎಷ್ಟು? 55. ಈ ರೀತಿ ನೀವು ಸಾಲ್ವ್ ಮಾಡ್ತಾ ಇರಬೇಕಾಗುತ್ತೆ. ಈ ಥರದ್ದೊಂದು ಪ್ರಾಬ್ಲಮ್ ಕೇಳ್ಬೋದು. ಅಷ್ಟು ಬಿಟ್ಟರೆ ಇದರಲ್ಲಿ ತುಂಬ ಈಸಿಯಾಗಿ ಕೇಳ್ತಾರೆ. ನಿಮಗೇನು ಅಂಥ ಟ್ವಿಸ್ಟ್ ಮಾಡೇನು ಕೇಳಲ್ಲ. ಹಾಗಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಕೇಳ್ಬೋದು ಅಂದರೆ ಇದು ಏನಂದರೆ ಈ ಡಿಸ್ಟೆನ್ಸ್ ಕೇಳ್ತಾರೆ. ಹೇಗೆ ಅಂದರೆ ನೋಡಿ, ಸರ್ಕಲ್ ಇದೆಯಾ? ನೋಡಿ ನೋಡಿ ಒ ಎ ಪಿ ಈ ಥರ ಇದ್ದಾಗ ನೋಡಿ, ರೇಡಿಯಸ್ 5 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟು ಇದಕ್ಕೆ ಇದು 24 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟು ಅಲ್ಲ, ಇದು 24 ಸೆಂಟಿಮೀಟರ್ ಅಂತ ಕೊಟ್ಟು
ಡಿಸ್ಟೆನ್ಸ್ ಕೇಳ್ತಾರೆ, ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಸೆಂಟರ್ ಪಾಯಿಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಪಾಯಿಂಟ್, ಅಂದರೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಅದು ಸೆಂಟರ್ಗೆ ಎಷ್ಟು ದೂರ ಇದೆ. ಟ್ಯಾಂಜೆಂಟ್ನಲ್ಲಿ ಎತ್ತು ಕೊಟ್ಟು ರೇಡಿಯಸ್ ಕೊಟ್ಟು ಇದನ್ನು ಕೇಳ್ತಾರೆ. ಆವಾಗ ನಿಮಗೆ ಗೊತ್ತೇ ಇದೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು, ಆ್ಯಂಗಲ್ ಎ ಈಸ್ 90 ಡಿಗ್ರಿ, ದೇರ್ಫೋರ್ ಒ ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಒ ಎ ಸ್ಕ್ವಯರ್ ಪ್ಲಸ್ ಎ ಪಿ ಸ್ಕ್ವಯರ್. ಈ ಫಾರ್ಮುಲಾ ಹಾಕಬೇಕಾಗುತ್ತೆ. ನೋಡಿ, ಒ ಎ ಅಂದರೆ 5, 5 5 ಝ 25, 24 24 ದ 576, 576 ಪ್ಲಸ್ 25 ಆ್ಯಡ್ ಮಾಡಿದರೆ ಏನು ಬರುತ್ತೆ, ಅಲ್ಲ 5 ಕೊಡೋದು ಬೇಡ, 7 ಕೊಡೋಣ, ಆವಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. 7 7 ಝ 49, ಇವೆರಡು ಆ್ಯಡ್ ಮಾಡಿದರೆ 9 ಪ್ಲಸ್ 6 15, 7 ಪ್ಲಸ್ 1 8, 8 ಪ್ಲಸ್ 4 12, ಅಂದರೆ 625 ಬಂತು. ಒ ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಒ ಪಿ ಈಸ್ ಈಕ್ವಲ್ ಟು 625ಗೆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು, 25 ಸೆಂಟಿಮೀಟರ್. ನೋಡಿ, 25 24 7 ಇವೆಲ್ಲ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ನಾವು ನೋಡ್ಕೋಬೇಕು, 3 4 ಕೊಟ್ಟರೆ 5 ಆಗಿರುತ್ತೆ, ನೋಡ್ಕೋಬೇಕಾಗುತ್ತೆ. ಅಂದರೆ 5 ಯಾವುದು, ಒ ಪಿ 5 ಆಗಿರ್ಬೋದು, ಇದು ಒ ಪಿ 5 ಆಗ್ಬೋದು, ಇವೆರಡು 3 4 ಇರುತ್ತೆ. ಈ ಥರ ಕೊಟ್ಟಾಗ ಇದನ್ನು 5 ಅಂತ ಕೊಡಬೇಕು. ಅಕಸ್ಮಾತ್ ಇಲ್ಲೇ ಯಾವುದು ಇದನ್ನು 3 ಕೊಟ್ಟು ಇದನ್ನೇ 5 ಕೊಟ್ಟಿದ್ದಾರೆ ಅಂದರೆ ಇದು ಬೇರೆ ಆಗುತ್ತೆ. ಹಾಗಾಗಿ ನಾವು ಅದನ್ನು ಕಂಡುಹಿಡ್ಕೋಬೇಕು, ಅದನ್ನು ನೋಡ್ಕೋಬೇಕು. ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ ಉದ್ದ 3 4 ಇದ್ದರೆ ಅದರದ್ದು ಡಿಸ್ಟೆನ್ಸು 5 ಆಗಿರುತ್ತೆ. ಆ ರೀತಿ ನೋಡಿಕೊಂಡು ನಾವು ಸಾಲ್ವ್ ಮಾಡಬೇಕು. ಇದರಲ್ಲಿ ಮೇಯ್ನ್ ಈ ಥರ ಕೇಳ್ತಾರೆ, ಏನಂದರೆ ಎಕ್ಸ್ಟರ್ನಲ್ದು ಆ್ಯಂಗಲ್ ಕೊಟ್ಟು ಇಂಟರ್ನಲ್ ಅಂದರೆ ಇದು ಇಂಟೀರಿಯರ್ ಅಂದರೆ ಸರ್ಕಲ್ನ ಸೆಂಟರದ್ದು ಆ್ಯಂಗಲ್ ಕೇಳ್ಬೋದು, ಅದರಲ್ಲಿ ಒಂದು ಕೇಳ್ಬೋದು, ಅರ್ಧ ಮಾಡಿ ಕೇಳ್ಬೋದು. ಇಲ್ಲ ಈ ಥರ ಡಿಸ್ಟೆನ್ಸ್ ಅಂದರೆ ಬೈ ಯೂಸಿಂಗ್ ಪೈಥಾಗೊರಸ್ ಥಿಯರಮ್ನ ಬಳಸಿ ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ ಕೇಳ್ಬೋದು. ಇಲ್ಲ ಅಂದರೆ ಇನ್ನೂ ಏನು ಕೇಳ್ಬೋದು, ಅದೇ ಪೆರಿಮೀಟರು ಕೇಳ್ಬೋದು, ಇದನ್ನು ಕೇಳ್ಬೋದು. ಇಲ್ಲ ಅಂದರೆ ನಾನು ಹೇಳಿದ್ದೀನಲ್ಲ, ಈ ಥರ ಸಿಂಪಲ್ಲಾಗೆ 1 ಮಾರ್ಕ್ಸ್ ಕ್ವಶನ್ಸ್ ಯಾವುವು, ನಂಬರ್ ಆಫ್ ಟ್ಯಾಂಜೆಂಟ್ಸ್ ಎಷ್ಟು ಡ್ರಾ ಮಾಡ್ಬೋದು, ಆ ಥರದ್ದು ಕೇಳ್ಬೋದು. ಇಷ್ಟು ಈ ಸರ್ಕಸ್ ಚಾಪ್ಟರಲ್ಲಿ ನಾವು ತಿಳ್ಕೊಬೇಕಾದಂತಹ ಡೀಟೇಲ್ಸು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಒಂದು ಸರಿ ನೋಡಿದರೆ ಸಾಕು, ನಿಮಗೆಲ್ಲ ನೆನಪಾಗುತ್ತೆ. ನೀವು ಈಸಿಯಾಗಿ ಈ ಚಾಪ್ಟರ್ನ, ಇದು ತುಂಬ ಈಸಿ ಚಾಪ್ಟರ್ ಆಗಿರೋದ್ರಿಂದ ನಾವು ಈಸಿಯಾಗಿ ಇದರಲ್ಲಿ ಮಾರ್ಕ್ಸ್ ತೊಗೋಬೋದು. ಇದರಲ್ಲಿ ತುಂಬ ಕ್ಯಾಲ್ಕುಲೇಷನ್ ಏನೂ ಇಲ್ಲ, ತುಂಬ ಈಸಿಯಾಗಿದೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್.